ಎಲ್ಲರಿಗೂ ಶರಣ್ರಿ. ಇವತ್ತು ನಾನು ಉತ್ತುತ್ತಿ, ಬಾದಾಮು, ಜಾಕಾಯಿ ಯಾವ ಥರ ತೆಗೆದು ಹಾಕಬೇಕು ಅಂತ ನಿಮಗೆ ಹೇಳ್ತೀನಿ. ಫಸ್ಟು ಉತ್ತುತ್ತಿ ತೊಗೊಂಡಿದ್ದೀನಿ. ಉತ್ತುತ್ತಿನ ಈ ಥರ ಹಾಲಲ್ಲಿ, ಎದೆ ಹಾಲು ಅಥವಾ ನಾರ್ಮಲಿ ಫಾರ್ಮುಲಾ ಮಿಲ್ಕ್ ನೀವು ಯಾವ ಮಗು ಹಾಕ್ತಿರೋ ಅದನ್ನೇ ಹಾಲು ಈ ಥರ ಚೆನ್ನಾಗಿ ತೆಗೆದು 1 ಸ್ಪೂನ್ ಅಳತೆ ಅಥವಾ ಚಿಕ್ಕದಾಗಿರೋ ಸ್ಪೂನ್ ಅಳತೆ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಕಂಟೈನರಲ್ಲಿ ಹಾಕ್ಕೋಬೇಕ್ರಿ. ಸೊ ಸೆಕೆಂಡ್ ತೊಗೊಂಡಿದ್ದು ನಾನು ಬಾದಾಮು. ಫಸ್ಟ್ ಉತ್ತುತ್ತಿ ತೊಗೊಂಡೆ, ಆಮೇಲೆ ಬಾದಾಮು ಕೂಡ ಹಾಲಲ್ಲಿ ಚೆನ್ನಾಗಿ ಈಗ ನಾನು ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ತೆಯ್ಬೇಕು. ತೆಗೆದು ಸೇಮ್ ಸ್ಪೂನ್ ತೊಗೊಂಡು ಅದಕ್ಕೆ ಹಾಕಬೇಕು. ಇದೆಲ್ಲ ಹಾಕೋದ್ರಿಂದ ಮಗುಗೆ ಸ್ವಲ್ಪ ಹೊಟ್ಟೆ ತುಂಬುತ್ತೆ, ಆಮೇಲೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಅಂತ ಹಾಕ್ತಾರೆ ಅಷ್ಟೇ. ಸೊ ಸೆಕೆಂಡ್ ಒನ್ ಆಗಿದ್ದು ಬಾದಾಮ್ ಆದಮೇಲೆ ಮಾಪಳ್ಕಾಯಿ. ಇದು ಮಾಪಳ್ಕಾಯಿ ಅಂತಾರೆ ಇದಕ್ಕೆ. ಇದು ಹಾಕೋದ್ರಿಂದ ಅವ್ರಿಗೆ ಮೋಷನ್ ಪ್ರಾಬ್ಲಮ್ಮು, ಹೊಟ್ಟೆ ನೋವು, ಶೀತ ಕೆಮ್ಮು ಆಗಂಗಿಲ್ಲ ಅಂದರೆ ಅದಕ್ಕೆ ಈ ಮಾಪಳ್ಕಾಯಿ ಹಾಕ್ತಾರೆ. ಸೊ ಬಾತ್ರೂಮ್ ಜಾಸ್ತಿ ಹತ್ತಿದ್ರೆ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು, ಇಲ್ಲಾಂದರೆ ಅವ್ನಿಗೆ ಕ್ಲಿಯರ್ ಆಗಿರುತ್ತೆ ಮಗುಗೆ. ಸೊ ಅದಕ್ಕೆ ಈ ಮಾಪಳ್ಕಾಯಿ ಹಾಕ್ತಾರೆ. ಮಾಪಳ್ಕಾಯಿ ಆದಮೇಲೆ ಜಾಕಾಯಿ ಹಾಕೋದ್ರಿಂದ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಆಮೇಲೆ ಶೀತ ಕೆಮ್ಮು ಎಲ್ಲ ತಡೆಗಟ್ಟುತ್ತೆ, ಅವರು ಸ್ವಲ್ಪ ಗಟ್ಟಿ ಆಗ್ತಾರಂದರೆ ಅದಕ್ಕೆ ಈ ಜಾಕಾಯಿನೇ ಹಾಕ್ತಾರೆ. ಸೊ 4 ಆಯಿತು. ಇನ್ನೊಂದು ಹೇಳ್ತಿರೋದು ಹುಣಸೆಕಾಯಿ ಬೀಜ ಹಾಕೋದ್ರಿಂದ ಮಗುಗೆ ಎದೆ ಉರಿ ಬರೋಂಗಿಲ್ಲಂತ್ರಿ. ಸೊ ಅದಕ್ಕೆ ಹುಣಸೆಕಾಯಿ ಬೀಜನ ಒಂದು ಸ್ವಲ್ಪ, ಇವಾಗ ಎಷ್ಟೆಷ್ಟು 1 ಸ್ಪೂನ್ ತೊಗೊಂಡಿದ್ದೀವಲ್ವ ಅದು ಒಂದು ಚೂರು ಒಂದು 4-5 ಸುತ್ತು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಅರ್ಧ ಸ್ಪೂನು ಹುಣಸೆಕಾಯಿ ಬೀಜ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಗುಗೆ ತಿನ್ನಿಸ್ಬೇಕು. ಅದು ಸೇಮ್ ಟೈಮೇ ಫಾಲೋ ಮಾಡಬೇಕ್ರಿ ನಾವು. ಯಾವುದನ್ನ 1 ಟೈಮು ಮಧ್ಯಾಹ್ನ ಅಥವಾ ಸಾಯಂಕಾಲ 1 ಟೈಮ್ ಮಗುಗೆ 45 ದಿನ ಆದಮೇಲೆ ಇದನ್ನು ಹಾಕಬೇಕ್ರಿ. ಸೊ ಫಸ್ಟಿಗೆ ಸ್ವಲ್ಪ ಹಾಕಬೇಕು, ಆಮೇಲೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಯಿತಾ? ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ ರೀ. ಧನ್ಯವಾದಗಳು ರೀ.